ಓಂ ಶಾಂತಿ. ಇಂದಿನ ಮುರಳಿಯ ಆಳವಾದ ಮಂಥನಕ್ಕೆ ಅತ್ಯಂತ ಪ್ರೀತಿಯ ಸ್ವಾಗತ. ಓಂ ಶಾಂತಿ. ಇವತ್ತಿನ ನಮ್ಮ ಈ ಆಧ್ಯಾತ್ಮಿಕ ಮಂಥನವನ್ನ ಒಂದು ಸಣ್ಣ, ಅದರ ಬಹಳ ಆಳವಾದ ಅರ್ಥ ಕೊಡೋ ಕಥೆಯಿಂದ ಶುರು ಮಾಡೋಣಂತಿದ್ದೀನಿ. ಏನಂದ್ರೆ, ಒಬ್ಬ ವ್ಯಕ್ತಿ ಇರ್ತಾನೆ. ಅವನಿಗೆ ತನ್ನ ಹಳೆಯ, ಸಂಪೂರ್ಣವಾಗಿ ಹರಿದೋಗಿರೋ ಪಾದರಕ್ಷೆಗಳ ಮೇಲೆ, ಅಂದ್ರೆ ಶೂಗಳ ಮೇಲೆ ವಿಪರೀತ ಮೋಹ ಇರುತ್ತೆ. ಹೌದು. ಅವು ಎಷ್ಟೇ ಹರಿದಿದ್ರೂ, ಕಾಲುಗಳಿಗೆ ನೋವು ಕೊಡ್ತಾ ಇದ್ರೂ ಕೂಡ ಅವನದನ್ ಬಿಸಾಡೋಕೆ ಸಿದ್ಧನೇ ಇರಲ್ಲ. ಆದ್ರೆ ಒಂದು ದಿನ ಅವನ ಪ್ರೀತಿಯ ತಂದೆ ಆತನಿಗೆ ಅತ್ಯಂತ ಸುಂದರವಾದ, ಬೆಲೆಬಾಳುವ, ರಾಜಯೋಗ್ಯವಾದ ಹೊಸ ಪಾದರಕ್ಷೆಗಳನ್ನ ತಂದುಕೊಡ್ತಾನೆ. ಆಗ ಏನಾಗುತ್ತೆ? ಆ ಹಳೆ ಪಾದರಕ್ಷೆಗಳ ಮೇಲಿನ ಆಕರ್ಷಣೆ ತಾನಾಗೇ ಬಿಟ್ಟುಹೋಗುತ್ತೆ ಅಲ್ವಾ? ಎಕ್ಸಾಕ್ಟ್ಲಿ. ಯಾವುದೇ ಕಷ್ಟವಿಲ್ಲದೆ ಬಿಟ್ಟುಹೋಗುತ್ತೆ. ಖಂಡಿತ. ಈ ದೃಷ್ಟಾಂತವನ್ನ ನಾವು ಪ್ರಸ್ತುತ ನಮ್ಮ ಆಧ್ಯಾತ್ಮಿಕ ಸ್ಥಿತಿಗೆ ಹೋಲಿಸಿ ನೋಡಿದಾಗ ಇದರ ಹಿಂದಿರೋ ಅತಿ ಸೂಕ್ಷ್ಮವಾದ ರಹಸ್ಯ ನಮ್ಗೆ ಅರ್ಥ ಆಗುತ್ತೆ. ಆ ಹಳೆಯ ಹರಿದು ಹೋಗಿರೋ ಪಾದರಕ್ಷೆಗಳು ಅಂದ್ರೆ ನಮ್ಮ ದೇಹ ಅಲ್ವಾ? ಹೌದು. ನಮ್ಮ ಈ 84 ಜನ್ಮಗಳನ್ನ ಪಡೆದು ಜೀರ್ಣವಾಗಿರೋ ಹಳೆಯ ದೇಹ ಮತ್ತು ಅದರ ಮೇಲಿರೋ ದೇಹಭಾನ. ನಾವು ಎಷ್ಟೇ ದುಃಖದಲ್ಲಿದ್ರೂ ಈ ದೇಹ ಮತ್ತು ಲೌಕಿಕ ಜಗತ್ತಿನ ವ್ಯಾಮೋಹವನ್ನ ಬಿಡೋಕೆ ನಮಗ ಆಗ್ತಾ ಇರಲ್ಲ. ಕಷ್ಟವಾಗ್ತಾ ಇರುತ್ತೆ. ಆದರೆ ಆ ಪ್ರೀತಿಯ ತಂದೆ, ಸ್ವಯಂ ನಿರಾಕಾರ ಶಿವಬಾಬಾ, ನಮಗೆ ಭವಿಷ್ಯದ ಹೊಸ ಸ್ವರ್ಗದ ಸಂಪೂರ್ಣ ಆಸ್ತಿಯನ್ನ ತಂದುಕೊಡ್ತಾ ಇದ್ದಾರೆ. ಆ ಸತ್ಯಯುಗದ ಅಗಾಧವಾದ ಪ್ರಾಪ್ತಿಯ ಸ್ಪಷ್ಟ ಚಿತ್ರಣ ಬುದ್ಧಿಯಲ್ಲಿದ್ದಾಗ ಈ ಹಳೆಯ ತಮೋಪ್ರಧಾನ ಪ್ರಪಂಚದ ಬಗ್ಗೆ ಸಹಜವಾಗಿ ವೈರಾಗ್ಯ ಮೂಡುತ್ತೆ. ಅಂದ್ರೆ ಯಾವುದೇ ಬಲವಂತವಿಲ್ಲದೆ ಹಳೆಯದನ್ನ ಬಿಡೋ ಈ ಪ್ರಕ್ರಿಯೆಗೆ ನಾವು ದೇಹಭಾನವನ್ನ ಬಿಡೋದು ಅಂತ ಹೇಳ್ತೀವಿ. ನಿಖರವಾಗಿ ಇದೇ ವೈರಾಗ್ಯ. ಇದೇ ಹಿನ್ನೆಲೆಯಲ್ಲಿ ಇಂದಿನ ಮಂಥನವನ್ನ ಮುಂದುವರಿಸೋಣ. ಮಧುರ ಮಕ್ಕಳೇ, ನೀವು ಶ್ರೀಮತದಂತೆ ತತ್ವಗಳ ಸಹಿತವಾಗಿ ಇಡೀ ಪ್ರಪಂಚವನ್ನ ಪಾವನವನ್ನಾಗಿ ಮಾಡುವ ಸೇವೆ ಮಾಡಬೇಕಾಗಿದೆ. ಎಲ್ಲರಿಗೂ ಸುಖ ಮತ್ತು ಶಾಂತಿಯ ಮಾರ್ಗವನ್ನ ತಿಳಿಸಬೇಕಾಗಿದೆ. ಗಮನಿಸಿ, ಬಾಬಾ ಇಲ್ಲಿ ಕೇವಲ ಮನುಷ್ಯರನ್ನ ಪಾವನ ಮಾಡೋ ಬಗ್ಗೆ ಹೇಳ್ತಾ ಇಲ್ಲ. ಬದಲಾಗಿ ತತ್ವಗಳ ಸಹಿತವಾಗಿ ಅಂತ ಒಂದು ದೊಡ್ಡ ಜವಾಬ್ದಾರಿಯ ಕಡೆಗೆ ನಮ್ಮ ಗಮನ ಸೆಳೀತಾ ಇದ್ದಾರೆ. ಹೌದು. ಲೌಕಿಕ ಜಗತ್ತಿನಲ್ಲಿ ಪರಿಸರ ಸಂರಕ್ಷಣೆಗಾಗಿ ಏನೇನೋ ಭೌತಿಕ ಪ್ರಯತ್ನಗಳನ್ನ ಮಾಡ್ತಾರೆ, ಗಿಡ ನೆಡ್ತಾರೆ. ಆದ್ರೆ ಆಧ್ಯಾತ್ಮಿಕವಾಗಿ ನಮ್ಮ ಶ್ರೀಮತದ ಪಾಲನೆ ಹೇಗೆ ಪ್ರಕೃತಿಯನ್ನ ಪಾವನ ಮಾಡಬಲ್ಲದು? ಇದೊಂದು ಬಹಳ ಗಹನವಾದ ವಿಚಾರ. ಮನುಷ್ಯನ ಸಂಕಲ್ಪಗಳಿಗೂ ಮತ್ತು ಪ್ರಕೃತಿಯ 5 ತತ್ವಗಳಿಗೂ ನೇರವಾದ ಸಂಪರ್ಕ ಇದೆ. ಕನೆಕ್ಷನ್ ಇದೆ. ಹೌದು. ಇಂದು ಪ್ರಪಂಚ ತಮೋಪ್ರಧಾನವಾಗಿದೆ. ಅಂದ್ರೆ ಮನುಷ್ಯರ ವಿಕಾರಿ ಸಂಕಲ್ಪಗಳ ಅಲೆಗಳು ಇಡೀ ವಾಯುಮಂಡಲವನ್ನ ಕಲುಷಿತಗೊಳಿಸುವೆ. ಆದ್ರಿಂದ ಬಾಬಾ ತಿಳಿಸ್ತಾರೆ, ನಾವು ಕೇವಲ ಭೌತಿಕವಾಗಿ ಮಾತ್ರವಲ್ಲ, ನಮ್ಮ ಶ್ರೇಷ್ಠ ಪುರುಷಾರ್ಥ ಮತ್ತು ಭಗವಂತನ ಶ್ರೀಮತದ ಆಧಾರದ ಮೇಲೆ ಪ್ರಕೃತಿಯನ್ನ ಸತೋಪ್ರಧಾನ ಮಾಡಬೇಕು ಅಂತ. ಅಂದ್ರೆ ನಮ್ಮ ಪವಿತ್ರತೆಯ ಪ್ರಕಂಪನೆಗಳಿಂದ, ವೈಬ್ರೇಷನ್ಸಿಂದ ಪ್ರಕೃತಿಯ 5 ತತ್ವಗಳನ್ನ ಶುದ್ಧ ಮಾಡಬೇಕು. ಜಗತ್ತಿಗೆ ನಿಜವಾದ ಸುಖ ಮತ್ತು ಶಾಂತಿಯ ದಾರಿ ತೋರಿಸೋ ಬಹುದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ. ಖಂಡಿತ. ವಿಶ್ವ ಪರಿವರ್ತನೆಯ ಸೇವೆ ಇದು. ಇನ್ನು ಇವತ್ತಿನ ಮಂಥನದಲ್ಲಿ ಪ್ರಶ್ನೆ ಮತ್ತು ಉತ್ತರ ವಿಭಾಗಕ್ಕೆ ಬರೋಣ. ಪ್ರಶ್ನೆ ಹೀಗಿದೆ: ನೀವು ಮಕ್ಕಳು ತಮ್ಮ ದೇಹವನ್ನು ಮರೆಯುವ ಪುರುಷಾರ್ಥ ಮಾಡುತ್ತೀರಿ, ಆದ್ದರಿಂದ ನಿಮಗೆ ಯಾವ ವಸ್ತುವಿನ ಅವಶ್ಯಕತೆ ಇಲ್ಲ? ಉತ್ತರ: ಚಿತ್ರಗಳ ಅವಶ್ಯಕತೆ ಇಲ್ಲ. ಯಾವಾಗ ಈ ಚಿತ್ರವನ್ನೇ ಮರೆಯಬೇಕಾಗಿದೆ ಅಂದ್ಮೇಲೆ ಆ ಚಿತ್ರಗಳ ಅವಶ್ಯಕತೆ ಏನಿದೆ? ಎಂತಹ ಅದ್ಭುತವಾದ ಲಾಜಿಕ್ ಅಲ್ವಾ ಇದು? ಲೌಕಿಕ ಜಗತ್ತಿನ ಭಕ್ತಿ ಮಾರ್ಗವನ್ನ ನಾವು ಗಮನಿಸಿದ್ರೆ ಅಲ್ಲಿ ಜನರು ತಮ್ಮ ಏಕಾಗ್ರತೆಗಾಗಿ ಭೌತಿಕ ಚಿತ್ರಗಳ, ವಿಗ್ರಹಗಳ ಮೇಲೆ ಬಹಳ ಡಿಪೆಂಡ್ ಆಗಿದ್ದಾರೆ. ಹೌದು. ಅದು ಚಿಕ್ಕ ಮಕ್ಕಳಿಗಾಗಿ ಅಥವಾ ಆಧ್ಯಾತ್ಮಿಕತೆಯ ಪ್ರಾರಂಭಿಕ ಹಂತದಲ್ಲಿರೋ ಹೊಸಬರಿಗಾಗಿ ಇರುವಂಥದ್ದಲ್ವಾ? ನಿಜ. ಆದರೆ ನಾವೀಗ ಜ್ಞಾನ ಮಾರ್ಗದಲ್ಲಿದ್ದೀವಿ. ನಾವೀಗ ನಮ್ಮದೇ ಆದ ಈ ಭೌತಿಕ ಚಿತ್ರವನ್ನ, ಅಂದ್ರೆ ಈ ದೇಹವನ್ನೇ, ಹೌದು, ದೇಹವನ್ನೇ ಮರೆಯೋ ಅಭ್ಯಾಸ ಮಾಡ್ತಾ ಇದ್ದೀವಿ. ನಾವು ಕೇವಲ ಒಂದು ಪ್ರಕಾಶಮಾನವಾದ ಚೈತನ್ಯ ಬಿಂದು, ಆತ್ಮ ಅಂತ ತಿಳಿದು ಆ ನಿರಾಕಾರ ತಂದೆಯನ್ನ ಯಾದ್ ಮಾಡೋದೇ ನಿಜವಾದ ಮನ್ಮನಾಭವ ಸ್ಥಿತಿ. ಅಂದ್ರೆ ವಿದೇಹಿ ಸ್ಥಿತಿ. ಎಕ್ಸಾಕ್ಟ್ಲಿ. ನಾವು ಕೇವಲ ಧ್ಯಾನಕ್ಕೆ ಕುಳಿತಾಗ ಮಾತ್ರವಲ್ಲ, ನಮ್ಮ ಉದ್ಯೋಗ ವ್ಯವಹಾರಗಳನ್ನ ಮಾಡ್ತಾನೆ ಕರ್ಮಕ್ಷೇತ್ರದಲ್ಲಿರುತ್ತಲೇ ಆ ತಂದೆಯ ನೆನಪಿನಲ್ಲಿರೋದು ಸತೋಪ್ರಧಾನರಾಗಲು ಇರೋ ಏಕೈಕ ಮಾರ್ಗ ಅಂತ ಬಾಬಾ ತಿಳಿಸ್ತಾರೆ. ಇವತ್ತಿನ ಮಂಥನದಲ್ಲಿ ನನ್ನ ಗಮನ ಸೆಳೆದ ಮತ್ತೊಂದು ವಿಚಾರ ಅಂದ್ರೆ, ಸಾಮಾನ್ಯವಾಗಿ ಲೌಕಿಕದಲ್ಲಿ ಸ್ವರ್ಗ ಅಂದ್ರೆ ಮರಣದ ನಂತರ ಸಿಗೋ ಒಂದು ಜಾಗ ಅಂತ ನಂಬಿಕೆ ಇದೆ. ಹೌದು, ಸತ್ತ ಮೇಲೆ ಸ್ವರ್ಗ ಸೇರಿದ್ರು ಅಂತ ಹೇಳ್ತಾರೆ. ಆದ್ರೆ ನಾವು ಸತ್ತ ಮೇಲೆ ಅಲ್ಲಿಗೆ ಹೋಗೋದಲ್ಲ,
ಬದಲಾಗಿ ಈಗಲೇ ಈ ಜೀವಿತಾವಧಿಯಲ್ಲೇ ಆ ಭವಿಷ್ಯಕ್ಕಾಗಿ ಓದ್ತಾ ಇದ್ದೀವಿ ಅನ್ನೋ ನಶೆ ನಮ್ಮಲ್ಲಿರ್ಬೇಕು ಅಂತ ಬಾಬಾ ಎಚ್ಚರಿಸ್ತಾರೆ. ಭವಿಷ್ಯದ ಪದವಿಗಾಗಿ ಈಗಲೇ ತಯಾರಿ ನಡೆಸುವುದು ಅಂದ್ರೆ ಏನು? ಇದೇ ಸಂಗಮ ಯುಗದ ವಿಶೇಷತೆ ಗೊತ್ತಾ? ಬಾಬಾ ಅವರ ಮಾತುಗಳನ್ನ ಕೇಳಿದ ತಕ್ಷಣ ನಮ್ಮ ಆತ್ಮದಲ್ಲಿ ಖುಷಿಯ ರೋಮಾಂಚನ ಆಗ್ಬೇಕು. ನಾವೆಲ್ಲಿ ಕೇವಲ ಸ್ವರ್ಗವಾಸಿಗಳಾಗಲು, ಅಂದ್ರೆ ಬರೀ ಪ್ರಜೆಗಳಾಗಲು ಮಾತ್ರ ಅಲ್ಲ. ಹೌದು, ಪ್ರಜೆಗಳಾಗಲು ಮಾತ್ರ ಓದ್ತಾ ಇಲ್ಲ. ಅಲ್ಲಿ ಅತ್ಯಂತ ಶ್ರೇಷ್ಠ ಪದವಿಯನ್ನ, ರಾಜ್ಯಾಧಿಕಾರವನ್ನ ಪಡೆಯುವ ಪುರುಷಾರ್ಥ ಮಾಡ್ತಾ ಇದ್ದೀವಿ ಅನ್ನೋ ಅರಿವು ಸದಾ ಎಚ್ಚರವಾಗಿರ್ಬೇಕು. ಮನುಷ್ಯರು ಸ್ವರ್ಗವನ್ನ ಕೇವಲ ಕಥೆಗಳಲ್ಲಿ ಓದಿದ್ದಾರೆ. ಆದ್ರೆ ನಾವು ಅದನ್ನ ನಮ್ಮ ವಾಸ್ತವವನ್ನಾಗಿ ಮಾಡೋಕೆ ಜ್ಞಾನಸಾಗರನಿಂದಲೇ ವಿದ್ಯೆ ಕಲಿತಾ ಇದ್ದೀವಿ. ಈ ಅರಿವೇ ನಮ್ಮ ಪ್ರತಿಯೊಂದು ಕರ್ಮವನ್ನು ಶ್ರೇಷ್ಠವನ್ನಾಗಿ ಮಾಡುತ್ತೆ. ಈ ಪ್ರಪಂಚದ ಇತಿಹಾಸವನ್ನ ನೋಡಿದಾಗ ಕ್ರಿಸ್ತ, ಬುದ್ಧ ಮುಂತಾದ ಮಹಾನ್ ಧರ್ಮಸ್ಥಾಪಕರು ಬಂದ್ರು, ದೊಡ್ಡ ದೊಡ್ಡ ಧರ್ಮಗಳನ್ನ ಸ್ಥಾಪನೆ ಮಾಡಿದ್ರು. ಆದ್ರೂ ಪ್ರಪಂಚದಲ್ಲಿ ಶಾಂತಿ ನೆಲೆಸಿಲ್ಲ, ಬದಲಾಗಿ ಪ್ರಪಂಚ ಮತ್ತಷ್ಟು ತಮೋಪ್ರಧಾನ ಆಗ್ತಾನೇ ಹೋಯ್ತು. ಇದನ್ನ ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕು? ಇದು ಜಗತ್ತಿನ ಇತಿಹಾಸದ ಅತಿದೊಡ್ಡ ಸತ್ಯ. ಭಕ್ತಿಮಾರ್ಗ ಈಗ ಸಂಪೂರ್ಣವಾಗಿ ಮುಗಿಯುವ ಅಂತ್ಯದ ಸಮಯ ಬಂದಿದೆ. ಆ ಮಹಾನ್ ಆತ್ಮರು ಧರ್ಮಸ್ಥಾಪನೆ ಮಾಡಿದ್ದು ನಿಜ, ಆದರೆ ಅವರು ಪ್ರಪಂಚವನ್ನ ಪಾವನ ಮಾಡಕ್ಕೆ ಸಾಧ್ಯ ಇರಲಿಲ್ಲ. ಯಾಕೆಂದ್ರೆ ಅವರು ಸಹ ಮನುಷ್ಯ ಆತ್ಮರೇ ಅಲ್ವಾ? ಹೌದು ತಾನೆ. ರಾವಣನ ವಿಕಾರಿ ಬಂಧನದಿಂದ ಇಡೀ ಸೃಷ್ಟಿಯನ್ನ ಬಿಡಿಸಲು ಸ್ವಯಂ ಭಗವಂತನೇ, ಆ ಪತಿತ ಪಾವನನೇ ಬರಬೇಕಾಗತ್ತೆ. 5000 ವರ್ಷಗಳ ಹಿಂದಿನ ಆ ಪಾವನ ಪ್ರಪಂಚ, ಆ ಸತ್ಯಯುಗ ಈಗ ಮತ್ತೆ ಸ್ಥಾಪನೆ ಆಗ್ತಾ ಇದೆ ಅನ್ನೋ ರಹಸ್ಯ ಲೌಕಿಕ ಜಗತ್ತಿಗೆ ತಿಳಿದಿಲ್ಲ. ಒಬ್ಬ ನಿರಾಕಾರ ತಂದೆಯ ವಿನಃ ಮತ್ಯಾರಿಗೂ ಇಡೀ ಪ್ರಪಂಚವನ್ನ ಪಾವನ ಮಾಡೋ ಮಹಿಮೆ ಇಲ್ಲ. ಸಾಕಾರ ಬ್ರಹ್ಮನಿಗೂ ಈ ಮಹಿಮೆ ಇಲ್ಲ ಅನ್ನೋದನ್ನ ನಾವು ಸ್ಪಷ್ಟವಾಗಿ ಅರಿತುಕೊಳ್ಳಬೇಕು. ಶಿವಬಾಬಾ ಮಾತ್ರ ಈ ಕೆಲಸ ಮಾಡಬಲ್ಲರು. ಈ ಜಗತ್ತಿನಲ್ಲಿ ಜನರು ಶಾಂತಿಗಾಗಿ ಬಹಳ ಪರಿತಪಿಸ್ತಾರೆ. ಕೆಲವರು ಕಾಡಿಗೆ, ಬೆಟ್ಟಗಳಿಗೆ ಹೋದ್ರೆ ಶಾಂತಿ ಸಿಗುತ್ತೆ ಅಂತ ನಂಬಿ ಅಲೆದಾಡ್ತಾರೆ. ಆದ್ರೆ ಬಾಬಾ ಹೇಳೋ ಪ್ರಕಾರ ಇದೊಂದು ಜಗಳದ ಪ್ರಪಂಚ, ಇಲ್ಲಿ ಶಾಂತಿ ಸಿಗೋಕೆ ಸಾಧ್ಯನೇ ಇಲ್ಲ. ಖಂಡಿತ. ಹಾಗಾದ್ರೆ ನಮ್ಮ ಆಂತರಿಕ ಶಾಂತಿಯ ಮೂಲ ಎಲ್ಲಿದೆ? ಮನುಷ್ಯರು ಹೊರಗಡೆ ಭೌತಿಕ ಜಗತ್ತಿನಲ್ಲಿ ಹುಡುಕ್ತಾ ಇರೋ ಶಾಂತಿ ವಾಸ್ತವದಲ್ಲಿ ಅವರ ಮೂಲ ಸ್ವರೂಪವೇ ಆಗಿದೆ. ನಾವು ಅರ್ಥ ಮಾಡಿಕೊಳ್ಬೇಕಾದ ದೊಡ್ಡ ಸತ್ಯ ಇದು. ನಮ್ಮ ನಿಜವಾದ ಮನೆ ಆ ನಿರಾಕಾರ ಶಾಂತಿಧಾಮ. ನಾವೆಲ್ಲರೂ ಅಲ್ಲಿಂದಲೇ ಬಂದಿರೋ ಆತ್ಮರು? ಹೌದು. ಅಲ್ಲಿ ನಾವು ಸಂಪೂರ್ಣ ನಿರ್ವಿಕಲ್ಪ, ಶಾಂತ ಸ್ಥಿತಿಯಲ್ಲಿರ್ತೀವಿ. ನಾವೀಗ ಹೋಗ್ಬೇಕಾಗಿರೋದು ಸತ್ಯಯುಗದ ಸುಖಧಾಮಕ್ಕೆ. ಅಲ್ಲಿ ಸಂಪೂರ್ಣ ಪವಿತ್ರತೆ, ಸುಖ, ಶಾಂತಿ ಇರುತ್ತೆ ಅಲ್ವಾ? ಪ್ರಕೃತಿಯಲ್ಲಿಯೂ ಯಾವುದೇ ರೀತಿಯ ಏರ್ಪೇರುಗಳು ಇರಲ್ಲ. ಶಾಂತಿಯ ನಿಜವಾದ ಮೂಲ ಆ ನಿರಾಕಾರ ತಂದೆ ಮತ್ತು ನಮ್ಮ ಮೂಲ ಮನೆ. ಇದನ್ನ ಮರೆತು ಮನುಷ್ಯರು ಈ ದುಃಖಧಾಮದಲ್ಲಿ ಶಾಂತಿಯನ್ನ ಹುಡುಕೋದು ಮರೀಚಿಕೆಯ ಹಿಂದೆ ಓಡಿದಂತೆ. ಖಂಡಿತ. ಇನ್ನು ಕರ್ಮದ ಬಗ್ಗೆ ಬಾಬಾ ಬಹಳ ಆಳವಾದ ಗುಟ್ಟನ್ನು ತಿಳಿಸ್ತಾರೆ. ಲಕ್ಷ್ಮೀನಾರಾಯಣರ ಆ ಉನ್ನತ ಪದವಿಗೆ ಈ ಸಂಗಮಯುಗದ ಕರ್ಮವೇ ಕಾರಣ ಅಂತ ವಿವರಿಸ್ತಾರೆ. ಲೌಕಿಕ ಜಗತ್ತಿನಲ್ಲಿ ದೇವತೆಗಳನ್ನ ಕೇವಲ ಪೂಜಿಸ್ತಾರೆ, ಆದ್ರೆ ಅವರ ಆ ದೈವೀ ಪದವಿಯ ಹಿಂದಿನ ಗುಟ್ಟು ಯಾರಿಗೂ ಗೊತ್ತಿಲ್ಲ. ಕರ್ಮ, ಅಕರ್ಮ ಮತ್ತು ವಿಕರ್ಮದ ಗತಿಯ ಬಗ್ಗೆ ಬಾಬಾ ನೀಡೋ ವಿವರಣೆ ನಮ್ಮ ಇಂದಿನ ಜೀವನಕ್ಕೆ ಹೇಗೆ ಅನ್ವಯ ಆಗುತ್ತೆ? ಲೌಕಿಕ ಜಗತ್ತಿನಲ್ಲಿ ಕೇವಲ ಪುಣ್ಯ ಮಾಡೋದು ಮತ್ತು ಪಾಪ ಮಾಡೋದು ಅನ್ನೋ ಕಲ್ಪನೆ ಮಾತ್ರ ಇದೆ. ಆದರೆ ಬಾಬಾ ನಮಗೆ ಕರ್ಮ ಸಿದ್ಧಾಂತದ ಅತ್ಯಂತ ಆಳವಾದ ಗತಿಯನ್ನ ತಿಳಿಸ್ತಾ ಇದ್ದಾರೆ. ಸತ್ಯಯುಗದಲ್ಲಿ ನಾವು ಮಾಡೋ ಕರ್ಮ ಅಕರ್ಮ ಆಗಿರುತ್ತೆ. ಅಂದ್ರೆ ಅಲ್ಲಿ ಪಾಪದ ಖಾತೆ ಇರೋದಿಲ್ಲ? ಹೌದು. ಈ ಕಲಿಯುಗದಲ್ಲಿ ದೇಹಭಾನದಿಂದ ಮಾಡೋ ಪ್ರತಿಯೊಂದು ಕರ್ಮವೂ ವಿಕರ್ಮ, ಅರ್ಥಾತ್ ಪಾಪಕರ್ಮ ಆಗುತ್ತೆ. ಆದರೆ ಈಗ ಈ ಸಂಗಮಯುಗದಲ್ಲಿ ಕೇವಲ ಭಗವಂತನ ಶ್ರೀಮತದ ಆಧಾರದ ಮೇಲೆ ಆತ್ಮಿಕ ಸ್ಥಿತಿಯಲ್ಲಿ ನಿಂತು ಮಾಡೋ ಕರ್ಮಗಳು ಮಾತ್ರ ನಮ್ಮನ್ನ ಲಕ್ಷ್ಮೀನಾರಾಯಣರಂತಹ ಶ್ರೇಷ್ಠ ಪದವಿಗೆ ಏರಿಸ್ತವೆ. ಯೋಚಿಸಿ ನೋಡಿ, ನಮ್ಮ ಈ ಶ್ರೇಷ್ಠ ಕರ್ಮಗಳಿಂದ ಕೇವಲ ಮನುಷ್ಯರಲ್ಲ, ಪ್ರಕೃತಿಯ ಪಂಚತತ್ವಗಳು ಸಹ ಸತೋಪ್ರಧಾನ ಆಗ್ತವೆ. ಹೌದು. ಆ ಹೊಸ ಜಗತ್ತಿನಲ್ಲಿ ಅತಿ ಚಳಿ ಇರಲ್ಲ, ಅತಿ ಬಿಸಿಲು ಇರಲ್ಲ. ಸದಾ ವಸಂತ ಋತುವಿನಂತಹ ಆಹ್ಲಾದಕರ ವಾತಾವರಣ ಇರುತ್ತೆ. ಇದೆಲ್ಲವೂ ಇಂದಿನ ನಮ್ಮ ಕರ್ಮದ ಫಲ. ಎಂತಹ ಅದ್ಭುತವಾದ ಭವಿಷ್ಯದ ಚಿತ್ರಣ! ಆದರೆ ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಈ 84 ಜನ್ಮಗಳ ನಾಟಕ ಈಗ ಮುಗಿತು ಅನ್ನೋ ಸ್ಪಷ್ಟ ಅರಿವಿರ್ಬೇಕು. ನಾವೀಗ ಮನೆಗೆ ಹಿಂತಿರುಗಬೇಕಾಗಿದೆ. ಲೌಕಿಕ ಜಗತ್ತು ಕೃಷ್ಣನ ಸುಂದರ ಚಿತ್ರಗಳ ಮೇಲೆ, ಭೌತಿಕ ಆಕರ್ಷಣೆಗಳ ಮೇಲೆ ಅವಲಂಬಿತವಾಗಿದೆ. ಆದರೆ ಆ ಆಕರ್ಷಣೆಯಿಂದ
ವಿಶೇಷವಾಗಿ ಕಾಮವೆಂಬ ಮಹಾಶತ್ರುವಿನಿಂದ ತಪ್ಪಿಸಿಕೊಳ್ಳೋದು ಹೇಗೆ? ಹೌದು, ಹೇಗೆ? ಇದಕ್ಕಾಗಿ ಕೇವಲ ಒಂದೇ ಒಂದು ಉಪಾಯ ಇದೆ, ಅದೇ ಯೋಗಾಗ್ನಿ. ಭೌತಿಕ ಬೆಂಕಿ ಭೌತಿಕ ಕಸವನ್ನ ಸುಟ್ರೆ ಈ ಯೋಗಾಗ್ನಿಯು ನಮ್ಮ ಜನ್ಮಾಂತರದ ವಿಕರ್ಮಗಳನ್ನ ಮತ್ತು ದೇಹಭಾನದ ಕಸವನ್ನ ಸುಟ್ಟುಹಾಕುತ್ತೆ. ಕಾಮ ಅನ್ನೋದು ನಮ್ಮನ್ನ ಆದಿ ಮಧ್ಯ ಅಂತ್ಯ ದುಃಖಕ್ಕೆ ದೂಡಿದ ಮಹಾಶತ್ರು. ಆ ಶತ್ರುವಿನ ಮೇಲೆ ಸಂಪೂರ್ಣ ವಿಜಯ ಸಾಧಿಸದೆ ನಾವು ಪಾವನರಾಗಲು ಸಾಧ್ಯನೇ ಇಲ್ಲ. ಖಂಡಿತ ಸಾಧ್ಯವಿಲ್ಲ. ಭೌತಿಕ ಚಿತ್ರಗಳ ಮೇಲಿನ ಆಕರ್ಷಣೆಯನ್ನ ಬಿಟ್ಟು ಸಂಪೂರ್ಣ ಆತ್ಮಿಕ ಸ್ಥಿತಿಯಲ್ಲಿ ಆ ನಿರಾಕಾರ ತಂದೆಯನ್ನ ನೆನಪು ಮಾಡಬೇಕು. ದೇಹದ ಎಲ್ಲಾ ಲೌಕಿಕ ಸಂಬಂಧಗಳನ್ನ ಬುದ್ಧಿಯಿಂದ ಮರೆತು ಒಬ್ಬನೇ ಪ್ರಿಯತಮನ ಆ ಭಗವಂತನ ನೆನಪಿನಲ್ಲಿ ಇರೋದೇ ನಿಜವಾದ ವೈರಾಗ್ಯ. ಇನ್ನು ಭಕ್ತಿ ಮಾರ್ಗದ ಆಚರಣೆಗಳ ಬಗ್ಗೆಯೂ ಬಾಬಾ ತಿಳಿಸ್ತಾರೆ. ಭಕ್ತಿ ಮಾರ್ಗದಲ್ಲಿ ಆಚರಿಸೋ ಹೋಳಿ, ದುರ್ಯಾ ಮುಂತಾದ ಹಬ್ಬಗಳೆಲ್ಲವೂ ವಾಸ್ತವದಲ್ಲಿ ಈ ಸಂಗಮಯುಗದಲ್ಲಿ ನಾವು ಮಾಡೋ ಪವಿತ್ರತೆಯ ಮತ್ತು ಜ್ಞಾನದ ಆಚರಣೆಯ ನೆನಪುಗಳಾಗಿವೆ. ಮತ್ತು ಸೇವೆ ಮಾಡೋ ವಿಷಯದಲ್ಲಿ ಕೇವಲ 2 ಪೈಸೆ ದಾನ ಅಥವಾ ಸೇವೆ ಮಾಡಿದ್ರೂ 21 ಜನ್ಮಗಳ ಪ್ರಾಪ್ತಿ ಸಿಗೋ ಸತ್ಯಗೀತಾ ಪಾಠಶಾಲೆಯನ್ನ ತೆರೆಯೋ ಅವಕಾಶದ ಬಗ್ಗೆಯೂ ತಿಳಿಸಿದ್ದಾರೆ. ಈ ಗೃಹಸ್ಥ ವ್ಯವಹಾರದಲ್ಲಿ ಇರುತ್ತಲೇ ಇದು ಹೇಗೆ ಸಾಧ್ಯ? ಇದು ಆಧ್ಯಾತ್ಮಿಕತೆಯ ಸುಂದರ ಗಣಿತ. ಲೌಕಿಕದಲ್ಲಿ ನಾವು ಮಾಡೋ ದಾನ 1 ಜನ್ಮಕ್ಕೆ ಸೀಮಿತ ಇರಬಹುದು. ಆದರೆ ಇಲ್ಲಿ ಭಗವಂತನ ಕಾರ್ಯದಲ್ಲಿ ನಾವು ನೀಡೋ ನಮ್ಮ ಸಮಯ, ಶಕ್ತಿ ಅಥವಾ 2 ಪೈಸೆಯಷ್ಟು ಚಿಕ್ಕ ಸಂಪತ್ತಾದ್ರೂ ಸರಿ, ಅದರ ಹಿಂದಿರೋ ಪವಿತ್ರ ಭಾವನೆ ನಮ್ಮನ್ನ 21 ಜನ್ಮಗಳವರೆಗೆ ಪ್ರಾಪ್ತಿ ಸಂಪನ್ನರನ್ನಾಗಿ ಮಾಡುತ್ತೆ. ನಿಜ. ಕೇವಲ ಈ 100 ವರ್ಷಗಳ ಸಂಗಮಯುಗದಲ್ಲಿ ಇಡೀ ಸೃಷ್ಟಿ ಹೊಸದಾಗಿ ಬಿಡುತ್ತೆ. ನಾವು ಈ ಗೃಹಸ್ಥ ವ್ಯವಹಾರದಲ್ಲಿ ಇರುತ್ತಲೇ ಉದ್ಯೋಗ ಕರ್ಮಗಳನ್ನ ಮಾಡ್ತಾನೆ ಕಮಲದ ಹೂವಿನಂತೆ ನಿರ್ಲೇಪರಾಗಿರ್ಬೇಕು. ನಮ್ಮ ಬುದ್ಧಿಯೋಗ ಸದಾ ಮೇಲಿರ್ಬೇಕು, ತಂದೆಯ ಜೊತೆಗಿರ್ಬೇಕು. ಇದುವೇ ನಿಜವಾದ ತಪಸ್ಸು. ಖಂಡಿತ. ಈಗ ಮುರುಳಿಯ ಅತ್ಯಂತ ಮಧುರವಾದ ಭಾಗವನ್ನ ಆಲಿಸೋಣ. ಮಧುರಾತಿ ಮಧುರ. ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಈಗ ನಾವು ಧಾರಣೆಯ ಕಡೆಗೆ ಗಮನ ಹರಿಸೋಣ. ಜ್ಞಾನವನ್ನ ಕೇವಲ ಕೇಳುವುದಲ್ಲ, ಅದನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಇದರಲ್ಲಿ ಮೊದಲನೆಯ ಪ್ರಮುಖ ಅಂಶ ಏನಂದ್ರೆ ತಂದೆಯ ಸಮಾನ ಮಹಿಮಾ ಯೋಗ್ಯರಾಗಲು ತಂದೆಯನ್ನ ಫಾಲೋ ಮಾಡಬೇಕಾಗಿದೆ. ಅಂದ್ರೆ ನಮ್ಮ ಪ್ರತಿಯೊಂದು ಸಂಕಲ್ಪ, ಪ್ರತಿಯೊಂದು ಹೆಜ್ಜೆಯೂ ಶ್ರೀಮತದ ಆಧಾರದ ಮೇಲೆ ಇರ್ಬೇಕು. ಹೌದು. ಇದರಲ್ಲಿ ಇನ್ನೊಂದು ಬಹಳ ಪ್ರಾಯೋಗಿಕ ವಿಚಾರ ಇದೆ. ಇದು ನಮ್ಮ ಅಂತಿಮ ಜನ್ಮ, ಈಗ ಮನೆಗೆ ಹೋಗಬೇಕಾಗಿದೆ ಅನ್ನೋ ಖುಷಿಯ ವಾದ್ಯ ಒಳಗಿಂದೊಳಗೆ ಮೊಳಗುತ್ತಾ ಇರಬೇಕು. ಕರ್ಮಭೋಗವನ್ನ ಕರ್ಮಯೋಗದಿಂದ, ಅರ್ಥಾತ್ ತಂದೆಯ ನೆನಪಿನಿಂದ ಖುಷಿಯಾಗಿ ಸಮಾಪ್ತಿ ಮಾಡ್ಕೊಳ್ಬೇಕಾಗಿದೆ. ಲೌಕಿಕದಲ್ಲಿ ಯಾವುದಾದ್ರೂ ಕಾಯಿಲೆ ಬಂದ್ರೆ ನಾವು ಅಳ್ತೀವಿ, ಕುಗ್ಗಿ ಹೋಗ್ತೀವಿ ಅಲ್ವಾ? ಇಲ್ಲಿ ಈ ಜ್ಞಾನವನ್ನ ದೈನಂದಿನ ಜೀವನದಲ್ಲಿ ಹೇಗೆ ಅನ್ವಯಿಸೋದು? ಇದೊಂದು ದೊಡ್ಡ ಮೆಂಟಲ್ ಶಿಫ್ಟ್ ಅಂತಾನೇ ಹೇಳ್ಬೋದು. ನಮಗೆ ಯಾವುದಾದ್ರೂ ದೈಹಿಕ ಕಾಯಿಲೆ ಬಂದಾಗ ಅಥವಾ ಕಷ್ಟದ ಪರಿಸ್ಥಿತಿಗಳು ಎದುರಾದಾಗ ಲೌಕಿಕ ದೃಷ್ಟಿಯಲ್ಲಿ ನಾವು ದುಃಖಿತರಾಗ್ತೀವಿ. ನನಗೇಕೆ ಹೀಗಾಯ್ತು ಅಂತ ಪ್ರಶ್ನೆ ಮಾಡ್ತೀವಿ. ಹೌದು, ಕಂಪ್ಲೇಂಟ್ ಮಾಡ್ತೀವಿ. ಆದರೆ ಜ್ಞಾನದ ದೃಷ್ಟಿಯಲ್ಲಿ ಇದು ನಮ್ಮ ಹಳೆಯ ಲೆಕ್ಕಾಚಾರ, ಕರ್ಮಭೋಗ. ಇದನ್ನ ನಾವು ಅಳುತ್ತಾ ತೀರಿಸೋ ಬದಲು, ನೋವು ದೇಹಕ್ಕಾಗ್ತಾ ಇದೆ, ಆದರೆ ನಾನು ಆತ್ಮ, ಈ ದೇಹದಿಂದ ಸಂಪೂರ್ಣ ಭಿನ್ನ ಅನ್ನೋ ಅರಿವಿನಲ್ಲಿ ಇರಬೇಕು. ಬಾಬಾನ ನೆನಪಿನಲ್ಲಿ ಯೋಗ ಬಲದಿಂದ, ಆಂತರಿಕ ಖುಷಿಯಿಂದ ಅದನ್ನ ತೀರಿಸ್ಬೇಕು ಅಲ್ವಾ? ಖಂಡಿತ. ನಮ್ಮ ಮನಸ್ಸು ಭಗವಂತನಿಗೆ ಜೋಡಣೆ ಆದಾಗ ನೋವಿನ ತೀವ್ರತೆ ತಾನಾಗಿಯೇ ಕಡಿಮೆ ಆಗುತ್ತೆ. ನನ್ನ ಲೆಕ್ಕಾಚಾರ ಮುಗಿತಾ ಇದೆ, ನಾನು ಹಗುರಾಗ್ತಾ ಇದ್ದೀನಿ ಅನ್ನೋ ಸಕಾರಾತ್ಮಕ ದೃಷ್ಟಿಕೋನ ನಮ್ಮದಾಗಬೇಕು. ಇಂದಿನ ವರದಾನವು ಇದೇ ರೀತಿ ನಮ್ಮ ಆಂತರಿಕ ಶಕ್ತಿಯನ್ನ ಅತಿಶಯವಾಗಿ ಹೆಚ್ಚಿಸೋ ಹಾಗಿದೆ. ಬಾಲಕನಿಂದ ಮಾಲೀಕನೆಂಬ ಸ್ಮೃತಿಯಿಂದ ಸರ್ವ ಖಜಾನೆಗಳ ಅಧಿಕಾರಿ, ಪ್ರಾಪ್ತಿ ಸಂಪನ್ನ ಭವ. ಲೌಕಿಕ ಜೀವನದಲ್ಲಿ ನಾವೆಲ್ಲರೂ ಹೇಗೆ ವರ್ತಿಸ್ತೀವಿ ಅಂದ್ರೆ, ಬ್ಯಾಂಕ್ ಅಕೌಂಟ್ನಲ್ಲಿ ಕೋಟಿಗಟ್ಲೆ ಹಣ ಇದ್ರೂ ಕೇವಲ ಚಿಲ್ರೆ ಕಾಸಿಗಾಗಿ ರಸ್ತೆಯಲ್ಲಿ ಜಗಳ ಆಡುವರ ಥರ ವರ್ತಿಸ್ತೀವಿ ಗೊತ್ತಾ? ಮಾಲೀಕನ ಸ್ಮೃತಿ ಮರ್ತೋಗಿರುತ್ತೆ. ನಿಜ. ನಾವು ಜ್ಞಾನಸಾಗರನ ಮಕ್ಕಳು. ಸ್ವಯಂ ಭಗವಂತನ ಸರ್ವ ಖಜಾನೆಗಳು ನಮ್ಮದೇ ಆಗಿವೆ. ಆದ್ರೂ ನಾವು ಸಣ್ಣಪುಟ್ಟ ವಿಷಯಗಳಿಗಾಗಿ ನಾನು ಕಳೆದುಕೊಂಡೆ, ನನಗೆ ಸಿಗ್ಲಿಲ್ಲ ಅಂತ ನೌಕರರಂತೆ, ಭಿಕಾರಿಗಳಂತೆ ಕಷ್ಟಪಡಬಾರ್ದು. ನಾವು ಸದಾ ಪ್ರಾಪ್ತಿ ಸಂಪನ್ನರಾಗಿರೋ ರಾಜಾಧಿಕಾರಿ ಸ್ಥಿತಿಯನ್ನ ಕಾಪಾಡ್ಕೊಳ್ಬೇಕು. ಹೌದು. ಈ ಮಾಲೀಕ ಅನ್ನೋ ಸ್ಮೃತಿ ನಮ್ಮ ಪ್ರತಿಯೊಂದು ಕಾರ್ಯದಲ್ಲೂ ರಿಫ್ಲೆಕ್ಟ್ ಆಗ್ಬೇಕು. ಇಂದಿನ ಸ್ಲೋಗನ್ ಕೂಡ ಇದೇ ಆತ್ಮವಿಶ್ವಾಸವನ್ನ ನೆನ್ಪಿಸುತ್ತೆ. ಯೋಗ ಬಲದ ಮೂಲಕ ಕರ್ಮಭೋಗದ ಮೇಲೆ ವಿಜಯವನ್ನ ಪ್ರಾಪ್ತಿ ಮಾಡ್ಕೊಳ್ಳೋದೇ ಶ್ರೇಷ್ಠ ಪುರುಷಾರ್ಥವಾಗಿದೆ.
ಈ ಸ್ಲೋಗನ್ ದಿನವಿಡೀ ನಮ್ಮ ಮನಸ್ಸಿಗೆ ಒಂದು ಭದ್ರವಾದ ಆಧಾರ, ಒಂದು ಮೆಂಟಲ್ ಆಂಕರ್ ಇದ್ದಂತೆ ಅಲ್ವಾ? ಖಂಡಿತವಾಗಿಯೂ. ಎಷ್ಟೇ ದೊಡ್ಡ ಕಷ್ಟ ಬರ್ಲಿ, ದೇಹದ ನೋವಿರ್ಲಿ ಅಥವಾ ಎದುರಿನ ಪರಿಸ್ಥಿತಿಯ ಒತ್ತಡ ಇರ್ಲಿ, ಅದಕ್ಕೆ ಶರಣಾಗದೆ ಕೇವಲ ಯೋಗಬಲದಿಂದ ಅದನ್ನ ಜಯಿಸೋದೇ ನಮ್ಮ ಶ್ರೇಷ್ಠ ಪುರುಷಾರ್ಥವಾಗಿದೆ. ಇನ್ನು ಇಂದಿನ ಅವ್ಯಕ್ತ ಸೂಚನೆಯಲ್ಲಿ ಬಾಬ್ದಾದ ತಿಳಿಸ್ತಾರೆ, ನಿಶ್ಚಯದ ಫೌಂಡೇಶನ್ ಬಲಗೊಳಿಸಿ ಸದಾ ನಿರ್ಭಯ ಮತ್ತು ನಿಶ್ಚಿಂತರಾಗಿರಿ ಅಂತ. ಯಾವುದೇ ಆಧ್ಯಾತ್ಮಿಕ ಕಟ್ಟಡ ನಿಲ್ಲೋದು ನಿಶ್ಚಯ ಅನ್ನೋ ಭದ್ರವಾದ ತಳಪಾಯದ ಮೇಲೆ. ಎಲ್ಲದಕ್ಕಿಂತ ಮೊದಲು ನಮ್ಮ ಸ್ವಯಂ ಮೇಲೆ ನಮಗೆ ಸಂಪೂರ್ಣ ವಿಶ್ವಾಸ ಇರಬೇಕು. ನಾನು ಯೋಗಬಲದಿಂದ ವಿಜಯೀ ಆತ್ಮ ಅನ್ನೋ ನಿಶ್ಚಯ. ಹೌದು. ನಂತರ ಆ ತಂದೆಯ ಮೇಲೆ, ಡ್ರಾಮಾದ ಮೇಲೆ ಸಂಪೂರ್ಣ ವಿಶ್ವಾಸ ಇಡಬೇಕು. ಈ ನಿಶ್ಚಯ ಇದ್ದಾಗ ಯಾವುದೇ ಭಯ ನಮ್ಮನ್ನ ಕಾಡೋದಿಲ್ಲ. ಆಗ ನಮ್ಮ ಪ್ರತಿಯೊಂದು ಮಾತು, ಪ್ರತಿಯೊಂದು ಸಂಕಲ್ಪವೂ ಅತ್ಯಂತ ಶಕ್ತಿಶಾಲಿಯಾಗತ್ತೆ. ಇದೀಗ ನಾವು ಮಂಥನ ಮಾಡಿದ ಈ ಎಲ್ಲಾ ಅದ್ಭುತ ಜ್ಞಾನದ ಬಿಂದುಗಳನ್ನ ಕೇವಲ ಬುದ್ಧಿಯಲ್ಲಿ ಇಟ್ಕೊಳ್ಳದೆ ಆಳವಾಗಿ ಅನುಭವಿಸುವ ಸಮಯ. ನಮ್ಮ ಮನಸ್ಸಿನ ಮತ್ತು ಉಸಿರಾಟದ ವೇಗವನ್ನ ಸ್ವಲ್ಪ ಕಡಿಮೆ ಮಾಡೋಣ. ದಯವಿಟ್ಟು ಎಲ್ಲರೂ ನಿಮ್ಮ ಸುತ್ತಲಿನ ಭೌತಿಕ ಕೋಲಾಹಲವನ್ನ ಮರೆತು ನಿಮ್ಮ ಗಮನವನ್ನ ಆಂತರಿಕ ಶಾಂತಿಯ ಕಡೆಗೆ ತನ್ನಿ. ಉಸಿರಾಟ ನಿಧಾನವಾಗಲಿ. ಒಂದು ಕ್ಷಣ ನಿಮ್ಮನ್ನ ನೀವು ಆ ಪ್ರಕಾಶಮಾನವಾದ ಚೈತನ್ಯ ಬಿಂದುವಾಗಿ ದೃಶ್ಯೀಕರಿಸಿಕೊಳ್ಳಿ. ನಾನು ಈ ಹಳೆಯ ಭೌತಿಕ ದೇಹವಲ್ಲ, ನಾನು ಹೊಳೆಯುವ ಶಕ್ತಿಶಾಲಿ ಆತ್ಮ. ನಾನು ಕೇವಲ ಆತ್ಮನಲ್ಲ, ಸ್ವಯಂ ಜ್ಞಾನ ಸಾಗರನ, ಆ ಪರಮಪಿತನ ಮಗು. ನಾನು ಪ್ರಾಪ್ತಿ ಸಂಪನ್ನ ಮಾಲೀಕ ಆತ್ಮ. ಭಗವಂತನ ಸರ್ವ ಖಜಾನೆಗಳು, ಶಾಂತಿ, ಸುಖ, ಪವಿತ್ರತೆ ಎಲ್ಲವೂ ನನ್ನದೇ ಆಗಿವೆ. ನನ್ನ ಜೀವನದಲ್ಲಿ ಬರುವ ಯಾವುದೇ ಕಷ್ಟ, ದೈಹಿಕ ನೋವು ಅಥವಾ ಯಾವುದೇ ಕರ್ಮಭೋಗ ಕೇವಲ ಒಂದು ಹಳೆಯ ಲೆಕ್ಕಾಚಾರ. ನಾನು ಅದಕ್ಕೆ ಹೆದರುವುದಿಲ್ಲ. ನಿರಾಕಾರ ಶಿವಬಾಬಾರವರ ಪ್ರೀತಿಯ ಕಿರಣಗಳು ನನ್ನ ಮೇಲೆ ನಿರಂತರವಾಗಿ ಬೀಳ್ತಾ ಇವೆ. ಆ ದಿವ್ಯ ಯೋಗಾಗ್ನಿಯಲ್ಲಿ ನನ್ನ ಎಲ್ಲಾ ವಿಕರ್ಮಗಳು ದೇಹಭಾನ ಭಸ್ಮವಾಗುತ್ತಾ ಇವೆ. ನಾನು ಸಂಪೂರ್ಣ ನಿರ್ಭಯ, ನಾನು ನಿಶ್ಚಿಂತ. ನನ್ನ ಮನಸ್ಸಿನಲ್ಲಿ ಸಂಪೂರ್ಣ ನಿಶ್ಚಯವಿದೆ. ನಾನು ಯೋಗಬಲದಿಂದ ವಿಜಯೀ ಆತ್ಮ. ಈ ಅಪಾರವಾದ ಖುಷಿ ಮತ್ತು ಶಾಂತಿಯನ್ನ ನಿಮ್ಮ ಹೃದಯದಲ್ಲಿ ಭದ್ರವಾಗಿ ಉಳಿಸ್ಕೊಳ್ಳಿ. ಇದೇ ಸ್ಥಿತಿಯಲ್ಲಿ ಇಡೀ ದಿನವನ್ನ ಕಳೆಯಿರಿ. ಓಂ ಶಾಂತಿ. ಓಂ ಶಾಂತಿ. ಎಂಥ ಆಳವಾದ ಮತ್ತು ಪ್ರಶಾಂತವಾದ ಅನುಭವ. ಇಂದಿನ ಈ ಆಳವಾದ ಮಂಥನದಲ್ಲಿ ನಾವು ಭಾಗಿಯಾಗಿದ್ದು ನಮ್ಮೆಲ್ಲರ ಸೌಭಾಗ್ಯ. ನಾವು ಮುಕ್ತಾಯಗೊಳಿಸೋ ಮುನ್ನ ಒಂದು ಆಳವಾದ ಪ್ರಶ್ನೆಯನ್ನ ನಿಮ್ಮ ಚಿಂತನೆಗೆ ಬಿಟ್ಟು ಹೋಗಲು ಇಚ್ಛಿಸ್ತೀವಿ. ಇದೇ ನಮ್ಮ 84ನೇ ಮತ್ತು ಅಂತಿಮ ಜನ್ಮವಾಗಿದೆ ಮತ್ತು ನಾವು ನಮ್ಮ ಮಧುರ ಮನೆಗೆ, ಆ ಶಾಂತಿಧಾಮಕ್ಕೆ ಮರಳ್ತಾ ಇದ್ದೀವಿ ಅನ್ನೋದು ಸಂಪೂರ್ಣ ಸತ್ಯವಾದರೆ, ಇಂದು ನಾವು ನಮ್ಮ ಸುತ್ತಲಿನ ವ್ಯಕ್ತಿಗಳೊಡನೆ ಮತ್ತು ಪರಿಸ್ಥಿತಿಗಳೊಡನೆ ಹೇಗೆ ವರ್ತಿಸಬೇಕು? ಈ ಹಳೆಯ ಸಾಯುತ್ತಿರುವ ತಮೋಪ್ರಧಾನ ಜಗತ್ತಿನ ಸಣ್ಣ ಪುಟ್ಟ ವಿಷಯಗಳಿಗೆ, ವ್ಯರ್ಥ ಅಹಂಕಾರದ ಸಂಘರ್ಷಗಳಿಗೆ ನಾವು ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇದೆಯಾ? ಈ ಪ್ರಶ್ನೆಯನ್ನ ದಿನವಿಡೀ ನಿಮ್ಮ ಮನಸ್ಸಿನಲ್ಲಿ ಮೆಲುಕು ಹಾಕಿ. ಸದಾ ಆನಂದದಿಂದಿರಿ, ಮಾಲೀಕರಾಗಿರಿ. ಇಂದಿನ ದಿನವಿಡೀ ನಾವು ಚರ್ಚಿಸಿದ ಈ ಅವ್ಯಕ್ತ ಸ್ಥಿತಿಯನ್ನು ಅನುಭವಿಸಲು ಪ್ರಯತ್ನಿಸೋಣ ಮತ್ತು ಬಾಬಾರವರ ವರದಾನದ ಹಸ್ತ ಸದಾ ನಮ್ಮ ತಲೆಯ ಮೇಲಿದೆಯೆಂಬ ಸ್ಮೃತಿಯಲ್ಲಿರೋಣ. ನಿಜ, ಇಂದಿನ ಈ ಚರ್ಚೆ ಎಲ್ಲರ ಆಧ್ಯಾತ್ಮಿಕ ಪಯಣಕ್ಕೆ ಸಹಕಾರಿಯಾಗಿದೆ ಎಂದು ನಾವು ನಂಬುತ್ತೇವೆ. ಎಲ್ಲರಿಗೂ ಈ ನಮ್ಮ ಮಾತುಕತೆ ಇಷ್ಟವಾದಲ್ಲಿ ದಯವಿಟ್ಟು ಈ ಜ್ಞಾನದ ಅಮೃತವನ್ನು ತಮ್ಮ ಆತ್ಮೀಯರಿಗೂ ಶೇರ್ ಮಾಡಿ. ಹೌದು, ಮತ್ತು ಇಂತಹ ದೈನಂದಿನ ಮುರಳಿ ಮಂಥನಕ್ಕಾಗಿ ನಮ್ಮ ಶಿವವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹಾಗಾದರೆ ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಬಾಬಾರವರ ಸಿಹಿ ನೆನಪಿನಲ್ಲಿರಿ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.